ಯಾರಾದರೂ ಏನಾದರೂ ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡೋದು ಅದನ್ನು ಮಾಡಿದೆ. ಯಾವಾಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷನಾದ್ನೋ ಅವಾಗಿಂದ ಕೆಲವೊಂದು ಇದಕ್ಕೆ ನಾನು ಹೇಳ್ಬೇಕೋ ಹೇಳಬಾರ್ದ ಗೊತ್ತಿಲ್ಲ, ಇದಕ್ಕೆ ಮುಖ್ಯ ನನಗೆ ಪ್ರೇರಣೆ ನರೇಂದ್ರ ಮೋದಿ ಅವರು. ನೀವು ನೋಡಿ, ಅವ್ರನ್ನ ಹೀಯಾಳ್ತಾನೇ ಇದ್ದಾರೆ, ಬೈತಾರೆ. ಅವರು ಅಷ್ಟು ವರ್ಷದ 50 ವರ್ಷದ ಜೀವನದಲ್ಲಿ ಅವ್ರನ್ನ ಯಾವ ಶಬ್ದನೂ ಬಿಟ್ಟಿಲ್ಲ. ಆದರೂ ಅವ್ರು ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅಂತ ಅನ್ನೋದು ಗೊತ್ತು. ನಿಮಗೆ ಅದು ಒಂದು ನಾಲೆಜ್ ಇಲ್ಲ ಅಥವಾ ಅದೊಂದು ಗ್ರಹಿಕೆ ಇಲ್ಲ ಅಂತಂದ್ರೆ ನೀವು ಯಾವ ಪ್ರೊಫೆಷನಲ್ಲೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾತಾಡಬೇಕೋ, ಎಷ್ಟು ಉತ್ತರ ಕೊಡಬೇಕೋ ಅದು ಕೊಡಬೇಕು. ಎಷ್ಟು ಕೆಲವು ಸೈಲೆಂಟ್ ಆಗಿರ್ಬೇಕೋ ಸೈಲೆಂಟೇ ಉತ್ತರ. ನೀವು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡಿರ್ಬೋದು, ಅಣ್ಣ ತಮ್ಮ ಜಗಳ ಆಡಿರ್ಬೋದು, ತುಂಬಾ ಕೂಗಾಡ್ತಾನೆ ಅವನು. ಕೊನೆಗೆ ಎಲ್ಲೋ ಒಂದು ಕಡೆಗೆ ಒಂದು ಕಣ್ಣು ಹಿಂಗೆ ನೋಡಿದಾಗ ನಿಮಗೆ ಅವನು ಅದರಲ್ಲೇ ಅರ್ಥ ಆಗತ್ತೆ. ಇದು ಒಂದು ತಪ್ಪು ಮಾಡಿದ್ದು ಅವನು ಅಂತನೂ ಅರ್ಥ ಆಗ್ಬೋದು, ಇಲ್ಲ ನಾನು ಇಷ್ಟ್ಯಾಕೆ ತಪ್ಪು ಮಾಡಿಬಿಟ್ಟೆ, ಯಾಕೆ ಅವ್ನು ಬೈದೆ ಅಂತ ಅವನಿಗೆ ಫೀಲ್ ಆಗಬೇಕು. ಸೊ ಪ್ರತಿಯೊಂದು ನಮ್ಮ ಭಾವನೆಗಳಲ್ಲೇ ಡೇ ಟು ಡೇ ಲೈಫಲ್ಲಿ ಏನಿರುತ್ತಲ್ಲ ಆ ಭಾವನೆಗಳನ್ನು ಇಟ್ಕೊಂಡು ನಾವು ಪಾತ್ರ ನಿರ್ವಹಿಸಿದರೆ ಖಂಡಿತ ಕ್ಲಿಕ್ ಆಗತ್ತೆ.